ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು XUV500 ನನಗೆ ಇಷ್ಟ ಆಗದಿರುವಂತಹ ಒಂದಷ್ಟು ನೆಗೆಟಿವ್ಸ್ಗಳಿದೆ. ಸೊ ಅದನ್ನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಯಾವುದು ನನಗೆ ಇಷ್ಟ ಆಗಲಿಲ್ಲ, ಪ್ರಾಬ್ಲಮ್ ನಿಮಗೂ ಇಷ್ಟ ಆಗದೇನೂ ಇರಬಹುದು. ಮತ್ತು ಯಾರ್ಯಾರು XUV500 ತೊಗೋಬೇಕು ಅಂತಿದ್ದೀರೋ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಫಸ್ಟು ಗಾಡಿನ ಅನ್ಲಾಕ್ ಮಾಡೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಇದರದ್ದು ಬಾಯ್ನೆಟ್ನ ತೆಗೆದ್ಮೇಲೆ ಹೇಳ್ತೀನಿ, ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗುತ್ತೆ. ಈ ಇಂಜಿನ್ ಬೇನನ್ನು ನೀಟಾಗಿ ನೋಡಿ ಎಷ್ಟು ಕಂಜೆಸ್ಟೆಡ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಒಂದು LED ಲೈಟ್ನ ಫಿಕ್ಸ್ ಮಾಡಬೇಕಂದ್ರೂ ಕೂಡ ತುಂಬ ಕ್ಯಾಬಿನೆಟ್ಗಳನ್ನ ಬಿಚ್ಚಬೇಕು, ಫುಲ್ ಇದೆಲ್ಲ ಬಿಚ್ಚಬೇಕು. ಯಾಕಂದರೆ ನಾನು LED ಫಿಕ್ಸ್ ಮಾಡಬೇಕಾದಾಗ ನನಗೆ ಅದು ಅನುಭವಿಸಿದ್ದೀನಿ, ತುಂಬ ಕಷ್ಟ ಆಗಿದೆ. ಪ್ರತಿಯೊಂದನ್ನು ಕೂಡ ಕಷ್ಟ ಆಗಿ ಎಲ್ಲ ಇದೆಷ್ಟು ಬಿಚ್ಚಬೇಕು, ಇದೆಷ್ಟು ಬಿಚ್ಚಿದ್ದು ನಾನು ಸಪ್ರೇಟ್ ಮಾಡಿ ಆಮೇಲೆ ಬಲ್ಪ್ ಹಾಕಬೇಕಾಗತ್ತೆ. ಇದು ಒಂದು, ಯಾಕಂದರೆ ಬೇರೆ ಬೇರೆ ವೆಹಿಕಲ್ ಡೈರೆಕ್ಟಾಗಿ ಇಲ್ಲೇ ತೆಗೆದುಬಿಟ್ಟು ಹಾಕ್ಬಿಡ್ಬೋದು ಆಲ್ಮೋಸ್ಟು. ಬಟ್ ಈ ಗಾಡಿನಲ್ಲಿ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಎರಡನೇದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇನು ಪಿಲ್ಲರ್ ಇದೆಯೋ ಇದು ತುಂಬ ಬ್ಲೈಂಡ್ ಸ್ಪಾಟ್ ಇದು. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ನಾನು ಡಸ್ಟರ್ ಕೂಡ ಓಡಿಸಿದ್ದೆ. ಡಸ್ಟರಲ್ಲಿ ಸ್ಪ್ಲಿಟ್ ಗ್ಲಾಸ್ ಬರುತ್ತೆ. ಸೊ ನಿಮಗೆ ಪ್ರಾಬ್ಲಮ್ಮೇ ಆಗೋದಿಲ್ಲ ಆ್ಯಕ್ಚುಲಿ. ಇಷ್ಟು ಈಸಿಯಾಗಿ ನಿಮಗೆ ರೈಟ್ ಲೆಫ್ಟ್ ಟರ್ನ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗೋಲ್ಲ. ಈ ಕಡೆನೂ ಇರುತ್ತೆ, ಈ ಕಡೆ ಇರ್ತದೆ. ಬಟ್ ಇದರಲ್ಲಿ ಇಷ್ಟು ದೊಡ್ಡ ಗಾಡಿಗೆ ನಿಮಗೆ ರೈಟ್ ಟರ್ನ್ ಮಾಡ್ಬೇಕಾದ್ರೆ ತುಂಬ ಸ್ಲೋ ಸ್ಟಡಿ ಮಾಡಿನೇ ಕೂಡ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಮಾಡಬೇಕಾಗುತ್ತೆ. ಸಡನ್ ನಮ್ಗೆ ಹೆಂಗೆ ಬೇಕು ಹಂಗೆ ತಗೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಇದು ತುಂಬ ಬ್ಲೈಂಡ್ ಸ್ಪಾಟ್, ಇಷ್ಟು ದೊಡ್ಡದು ನಿಮಗೆ ಬ್ಲೈಂಡ್ ಸ್ಪಾಟಾಗಿ ಕಾಣುತ್ತೆ. ರೈಟಲ್ಲಿ ಏನು ಆಬ್ಜೆಕ್ಟ್ ಇದೆಯೋ ಗೊತ್ತೇ ಆಗೋದಿಲ್ಲ. ಬಂದು ಸನ್ ರೂಫಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಖತ್ತಾಗಿದೆ. ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾನೆ. ಈ ಮೂನ್ ರೂಫ್, ಸನ್ ರೂಫ್ ಏನು ಕರಿತೀರೋ ಇರ್ಬೋದು. ಆದರೆ ತುಂಬ ಮಳೆ ಬಂದಾಗ ಲೀಕೇಜಸ್ಗಳಾಗಿ ಇಲ್ಲಿವರೆಗೂ ಬಂದು ಲೀಕೇಜ್ ಆಗ್ತಾ ಇರ್ತದೆ. ನಾನು ತುಂಬ ಸಲ ಗಮನಿಸಿದ್ದೀನಿ. ಆ್ಯಕ್ಚುಲಿ ಲೀಕೇಜ್ ಏನೂ ಇಲ್ಲ, ಮತ್ತು ಇಲ್ಲೆಲ್ಲೂ ಇಲ್ಲ, ಆದ್ರೂ ಕೂಡ ಇಲ್ಲಿ ಬರುತ್ತೆ. ಅದು 2-3 ಸಲ ನಾನು ರೆಕ್ಟಿಫೈ ಮಾಡಿಸಿದ್ರು ಕೂಡ ಅದು ಏನೂ ವರ್ಕೇ ಆಗಿಲ್ಲ. ಬಟ್ ಇಲ್ಲೆಲ್ಲ ಬಂದು ನೀರೆಲ್ಲ ಚೆಲ್ತದೆ. ಇಲ್ಲಿ ಬಂದಿತ್ತು ಲಾಸ್ಟ್ ಟೈಮು. ಸೊ ಹಂಗಾಗಿ ಇದು ಕೂಡ ನೆಗೆಟಿವ್ಸ್ನಲ್ಲಿ ಒಂದು. ಸೊ ನನ್ನ ಹತ್ರ ಇರೋದು ಬಂದು ಮ್ಯಾನ್ಯುಯಲ್. ನನಗೆ ಆಟೋಮೆಟಿಕ್ ನನಗೆ ಇಷ್ಟ ಆಗಲ್ಲ. ಇದರಲ್ಲಿ ಇರೋದು 6 ಫಾರ್ವರ್ಡು 1 ರಿವರ್ಸ್, 6+1 ಗೇರ್ ಸ್ಪೀಡ್ ಇರುತ್ತೆ. ಸೊ ಇದರಲ್ಲಿ ಕ್ಲಚ್ಚು ತುಂಬ ಹಾರ್ಡ್ ಇರ್ತದೆ. ಹೈಡ್ರಾಲಿಕ್ ರೇಂಜಿಗೆ ಫೀಲ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಇದು ಕ್ಲಚ್ ಹಾರ್ಡ್ ಇದೆ. ಸೊ ಯಾರಿಗಾನ ಮಂಡಿ ನೋವು ಇತ್ತು ಅಂಥವ್ರಿಗೆ ಈ ಒಂದು ಗಾಡಿ ಮ್ಯಾನ್ಯುಯಲ್ನ ತಗೊಳ್ತಿದ್ರೆ ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟು ನೆಗೆಟಿವ್ ಬಂದು, ಇಲ್ಲೂ ಕೂಡ ಕೂಲಿಂಗ್ ಇದೆ. ನಿಮಗೆ ಬಿಯರ್ ಬಾಟ್ಲು, ಪೆಪ್ಸಿ, ಕೋಲಾ ಅಥವಾ ಸಣ್ಣ ಪುಟ್ಟ ಚಾಕ್ಲೇಟ್ಸ್ಗಳನ್ನ ಇಟ್ಕೋಬಹುದು. ಇದು ಕೂಲಿಂಗ್ ಅಷ್ಟೇಂದು ಏನು ಸೂಪರ್ ಅಂತ ನನಗೆ ಅನಿಸೋದಿಲ್ಲ. ಮತ್ತು 2015 ಮಾಡಲ್ ಅನ್ನೋ ಥರದ್ದು, 2015 ಎಂಡಿಂಗ್ ಮಾಡಲ್, ಸೆಕೆಂಡ್ ಬ್ಯಾಚ್ ಇರೋದು. ಸೊ ಇದರಲ್ಲಿ ಆ್ಯಪಲ್ ಪ್ಲೇ ಇಲ್ಲ, ಆ್ಯಂಡ್ರಾಯ್ಡ್ ಇದೆ. ಓಕೆ, ನೋ ಪ್ರಾಬ್ಲಮ್, ಅದು ಮ್ಯಾನೇಜಬಲ್. ಬಟ್ ಯೂಸ್ ಮಾಡಬೇಕು ಅನ್ನೋರಿಗೆ ಇದೊಂದು ನೆಗೆಟಿವ್ ಆಗಬಹುದು ಅಂತ ಅಂದ್ಕೊಳ್ತೀನಿ. ಬಂದು ನಿಮಗೆ ಇದ್ರದ್ದು ಬೂಟ್ ಸ್ಪೇಸ್. ಸೊ ನಿಮಗೆ 7 ಸೀಟ್ ಕೂಡ ಫಿಲ್ ಆಗಿಬಿಟ್ರೆ ನೀವು ಇಲ್ಲಿ ಏನೂ ಇಟ್ಕೊಳ್ಳೋಲ್ಲ. ನಿಮ್ಗೆ ಇಷ್ಟೇ ಜಾಗ ಸಿಗೋದು. ಹೆಚ್ಚು ಕಮ್ಮಿ ನಿಮ್ಗೊಂದು ಅರ್ಧ ಅಡಿ ಸಿಗ್ಬೋದು ಅಷ್ಟೇ. ಇದರಲ್ಲಿ ಚಿಕ್ಕ ಕವರ್ಗಳು ಅವು ಇವೆಲ್ಲ ಇಟ್ಕೋಬೋದೇ ವಿನಃ ಲಗೇಜ್ಗಳು ಇಟ್ಕೊಳ್ಳೋದಕ್ಕಾಗತ್ತಿಲ್ಲ. ಅಫ್ಕೋರ್ಸ್ 7 ಸೀಟ್ರಲ್ಲೆಲ್ಲ ಇಷ್ಟು ಸಿಕ್ಕಿರೋದು ಹೆಚ್ಚು. ನಿಮಗೆ ಸ್ವೀಟು ಬೇಕು, ಎಲ್ಲನೂ ಬೇಕು ಅಂದರೆ ಪಜೀರೋ ಸ್ಪೋರ್ಟ್ಸು, ಎಂಡವರಲ್ಲೂ ಇಷ್ಟೇ ಹೆಚ್ಚು. ಇದಕ್ಕಿಂತ ಚೂರು ದೊಡ್ಡ ಬರ್ಬೋದೇನೋ ಅಷ್ಟೇ. ಸೊ ಹಂಗಾಗಿ ಇಲ್ಲ. ಸೊ ಇದಿಷ್ಟು ನನಗನ್ಸಿದ್ದು ನೆಗೆಟಿವು. ಮತ್ತು ಲಾಸ್ಟ್ ನೆಗೆಟಿವ್ ಏನು ಅಂತ ಹೇಳಿದ್ರೆ, ಇದ್ರ ಮೈಂಟೆನೆನ್ಸ್ ಕಾಸ್ಟ್ ಸ್ವಲ್ಪ ಕಂಪೇರ್ ಟು ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಿಕಾಸ್ ನಿಮಗೆ ಫ್ರಂಟ್ ನಾನು ಬೇ ತೋರಿಸಿದ್ದೀನಲ್ವ, ಇಂಜಿನ್ ಬೇ ತೋರಿಸಿರೋದ್ರಿಂದ ಸ್ವಲ್ಪ ನಿಮಗೆ ಏನದು ಲೇಬರ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಎಲ್ಲನೂ ಕೂಡ ಬಿಚ್ಚಬೇಕಾಗುತ್ತೆ. ಒಂದು ಕ್ಲಚ್ ರಿಪೇರಿ ಬಂತು, ಒಂದು ಇಂಜಿನ್ ರಿಪೇರಿ ಬಂತು, ಏನೇ ರಿಪೇರಿ ಬಂತು ಅಂದರೆ ಫುಲ್ ಬೇ ಕೂಡ ಬಿಚ್ಚಬೇಕಾಗುತ್ತೆ. ಫುಲ್ ಎಲ್ಲ ಬಿಚ್ಚಬೇಕಾಗುತ್ತೆ ಫ್ರಂಟಲ್ಲಿ ಇರೋದು. ಸೊ ಹಂಗಾಗಿ ಅದು ಬಿಗ್ಗೆಸ್ಟ್ ನೆಗೆಟಿವು. ಲೇಬರ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಇದು XUV500ನಲ್ಲಿ ನನಗೆ ಇಷ್ಟ ಆಗದೇ ಇರುವಂತಹ ನೆಗೆಟಿವ್ಸು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಇಷ್ಟ ಆಗುವಂತಹ 5 ಪಾಸಿಟಿವ್ ಹೇಳ್ತೀನಿ ಏನು ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್.